ಏನಮ್ಮ ಇದೆಲ್ಲ? ಇವತ್ತು ದಿವಸ ತುಂಬಾ ಚೆನ್ನಾಗಿತ್ತು, ಅದಕ್ಕೆ ದೇವಸ್ಥಾನಕ್ಕೆ ಹೋಗಿ ಪೂಜೆ ಮಾಡಿಸ್ಕೊಂಡು ಇದನ್ನೆಲ್ಲ ತಂದೆ. ಈ ಸೀರೆ ಉಟ್ಕೊಂತ ಆಶೆಂಗ್ ಹೇಳಿ. ಏನಮ್ಮ ವಿಶೇಷ? ನೀವು ನಿಮ್ ಮಗಳಿಗೆ ಕೆಲಸ ಇಲ್ಲ, ಕೆಲಸ ಹೋಯ್ತಲ್ಲ ಅಂತ ದುಃಖ ಪಡ್ಬೇಡಿ. ನಮ್ ಸಂಸಾರಕ್ಕೆ ನನ್ ಮಗ ಶ್ರೀಕಾಂತ ತೋರೋ ಸಂಬಳನೇ ಸಾಕು. ನಾನು ಆಶನ್ನ ನನ್ ಮನೆಗ್ ತಂದ್ಕೊಡ್ತೀನಿ, ಅವಳನ್ನ ನಾನ್ ಸುಸಿಯಾಗಿ ಮಾಡ್ಕೊಳ್ತೀನಿ. ಯಾಕಮ್ಮ, ನಾನೇನಾದ್ರೂ ತಪ್ಪು ಮಾತಾಡದ್ನಾ? ಇಲ್ಲಮ್ಮ, ಇಲ್ಲ. ಈ ಮದುವೆ ನಡೆಯೋಕ್ ಸಾಧ್ಯನೇ ಇಲ್ಲ. ಅವಳ ಹಣೆಯಲ್ಲಿ ನಿಮ್ ಮನೆ ಸೊಸೆಯಾಗೋ ಅದೃಷ್ಟ ಬರದಿಲ್ಲಮ್ಮ. ಯಾಕೆ ಜಯಮ್ಮ ಇಂಥ ಮಾತಾಡ್ತೀರಾ? ಆ ವಿಷಯ ನಾನು ಹೇಗೆ ಹೇಳಲಿ? ಆ ಕಾರಣ ನಾನು ಹೇಗೆ ತಿಳಿಸ್ಲಿ? ನನ್ನ ಮಗಳಿಗೆ, ನನ್ನ ಕಂದನಿಗೆ ಚಿಕ್ಕ ವಯಸ್ಸಿನಲ್ಲೇ ಏನಪ್ಪ ಏಕಾಂತ? ಎಲ್ರದು ಒಂದೇ ಪ್ರಶ್ನೆ ಕಣಪ್ಪ. ಇಷ್ಟು ಚಿಕ್ಕ ವಯಸ್ಸಿನಲ್ಲೇ ಇವರಿಬ್ಬರಿಗೂ ಮದುವೆ ಮಾಡೋಕೆ ಏನ್ ಆತರ ಅಂತ ಪ್ರತಿಯೊಬ್ರು ಕೇಳ್ತಾ ಇದ್ದಾರೆ. ಹೇಳ್ಬೇಕಾಗಿತ್ತು. ಏನಂತ? ಮದುವೆಗೆಲ್ಲ ಆತ್ರ, ಸಂತೋಷ ಪಡೋಕ್ ಆತ್ರ ಅಂತ. ಸ್ನೇಹಿತರಾಗಿ ನಾವಿಬ್ರು ಬಂಧುಗಳಾಗಿ ಬೀಗರಾಗಿ ಆನಂದ ಪಡೋಕ್ ಆತರ ಪಡ್ತಾ ಇದೀವಿ. ಇವ್ರಿಗೆ ಹೇಗೆ ಗೊತ್ತಾಗ್ಬೇಕು? ಮದುವೆ ಆದ ಕೆಲವು ದಿವಸದ ಮೇಲೆ ನಮ್ ಬೀಗರ್ಗೆ ವ್ಯಾಪಾರದಲ್ಲಿ ನಷ್ಟ ಆಗಿ ಹಣಕಾಸಿನ ತೊಂದರೆಯಲ್ಲಿ ಸಿಕ್ಕಾಕೊಂಡ್ರು. ಅವ್ರಿಗೆ ಸಾಲಗಾರ ಕಾಟ ತುಂಬಾ ಜಾಸ್ತಿ ಆಗೋಯ್ತು. ಇನ್ನೊಂದು ಸ್ವಲ್ಪ ಟೈಮ್ ಕೊಡಿ. ನೀವು ಕೊಟ್ಟು ಸಾಲ ಒಂದೊಂದು ಪೈಸಾನು ಹಿಂತಿರುಗಿಸ್ಬಿಡ್ತೀನಿ. ವ್ಯಾಪಾರ ಅಂದ್ಮೇಲೆ ಲಾಭ ನಷ್ಟ ಎರಡು ಇರುತ್ತಲ್ಲ, ಏನ್ ಮಾಡಕ್ಕಾಗುತ್ತೆ ಹೇಳಿ? ಲಾಭ ನಷ್ಟ ನಿಮ್ಗೆ ಶಾಮಣ್ಣ. ನಾವು ಸಾವಿರಾರು ರೂಪಾಯಿ ಹಣ ಕೊಟ್ಟಿರೋದು ಲಾಭಕ್ಕೆ ಹೊರತು ನಷ್ಟಕ್ಕಲ್ಲ. ಒಳ್ಳೆ ಮಾತ್ನಲ್ಲಿ ಹಣ ಕೊಡ್ತೀಯೋ ಇಲ್ಲ ಪೊಲೀಸಿಗೆ ಕಂಪ್ಲೇಂಟ್ ಕೊಡ್ಲ? ಅದೆಲ್ಲ ನನಗೆ ಗೊತ್ತಿಲ್ಲ. ಇನ್ 15 ದಿನದೊಳಗೆ ನನ್ನ ಹಣ ನನ್ಗೆ ಕೊಡ್ಲಿಲ್ಲ, ನಿನ್ನ ಜೈಲಿಗೆ ಕಳಿಸ್ಬೇಕಾಗತ್ತೆ. ಹುಷಾರ್. ರೀ, ನೀವು ಹೋದ್ ಕೆಲ್ಸ ಏನಾಯ್ತು? ಏನು ಪ್ರಯೋಜನ ಆಗ್ಲಿಲ್ಲ ಜಯ. 4 ತಿಂಗಳಿಂದ ಬಡ್ಡಿ ಕೊಟ್ಟಿಲ್ವಲ್ರಿ ಅಂತಂದ್ರೆ 3 ತಿಂಗಳು ಬಿಟ್ಕೊಂಡು ಬನ್ನಿ ಅಂತಂದ್ರು. ನಿಮ್ ಕಂಪನಿ ಜೊತೆ ಹಣದ ವ್ಯವಹಾರವೇ ಬೇಡ, ನಮ್ಮ ಮಸಲ್ ಕೊಟ್ಬಿಡಿ ಅಂತಂದ್ರೆ 6 ತಿಂಗಳ ಮೇಲೆ ಬನ್ನಿ ಅಂತಂದ್ರು. ಅಯ್ಯೋ, ಈಗೇನ್ರಿ ಮಾಡೋದು? ದೇವರೇ ಕಾಪಾಡ್ಬೇಕಪ್ಪ. ಒಂದಷ್ಟು ಕಾಫಿ ಮಾಡ್ಕೊಂಡ್ ಬಾ. ಅನಂತು, ಅನಂತು ಬಾಮರಿ. ಅನಂತು ಕೂತ್ಕೋ. ನಿನ್ನಿಂದ ಒಂದು ದೊಡ್ಡ ಉಪಕಾರ ಆಗ್ಬೇಕಪ್ಪ. ನೀನ್ ಆಗೋಲ್ಲ ಅಂತಂದ್ರೆ ನಾನು ಮನೆ ಮಠ ಎಲ್ಲ ಮಾರ್ಕೊಂಡು ಬೀದಿ ಭಿಕಾರಿ ಆಗ್ಬೇಕಾಗುತ್ತೆ. ಏನಾಗ್ಬೇಕಪ್ಪ? ಅರ್ಜೆಂಟಾಗಿ 60,000 ರೂಪಾಯಿ ಬೇಕು. ಸಾಲಗಾರ ಕಾಟ ಜಾಸ್ತಿ ಆಗ್ಬಿಟ್ಟಿದ್ಯಪ್ಪ. ನೀನ್ ನಂಬುದ್ರ ನಂಬು, ಬಿಟ್ರು ಬಿಡು. ನಾ ಡಿಪಾಸಿಟ್ ಮಾಡಿರೋ ಜಗನ್ಮೋಹನ್ ಕಂಪ್ನಿ ನನಗೆ ಬಡ್ಡಿ ಕೊಟ್ಟು 4 ತಿಂಗಳಾಯ್ತು. ಇವತ್ತು ಹೋಗಿ ಕೇಳಿದ್ರೆ 3 ತಿಂಗಳ ಮೇಲೆ ಕೊಡ್ತೀವಿ ಅಂತಂದ್ರು. ನಂಗೆ ಅನುಮಾನ ಹೋಗಿ ಹಸಲೆ ಕೇಳಿದೆ, 6 ತಿಂಗಳ ಮೇಲೆ ಬನ್ನಿ ಅಂತಂದ್ರು. ಏನಯ್ಯ, ನನಗೆ ಹಣ ಕೊಡ್ಬೇಕಾಗುತ್ತೆ ಅಂತ ಸಬು ಬೇಡ್ತಾ ಇದೀಯಾ? ನಿನ್ನ ಹತ್ರ ಸುಳ್ಳು ಹೇಳಿ ನಾನೇನ್ ಸಾಧಿಸ್ಬೇಕಪ್ಪ? ಸುಳ್ಳೋ ಪಳ್ಳೋ ನನಗೆ ಗೊತ್ತಿಲ್ಲ, ನಿನಗೆ ಕೈ ಮುಗಿತೀನಿ. ನೀನು ಬೀಗ ಭಿಕಾರಿ ಆದ್ರೆ ಅದು ನಿನಗೆ ಅವಮಾನ ಅಲ್ವಾ? ನಿನ್ನ ಮಾತಿನ ಧಾಟಿ ನೋಡ್ತು ಅಂತಂದ್ರೆ ನನ್ನ ಹತ್ರ ಹಣ ಇಟ್ಕೊಂಡು ಸುಳ್ಳು ಹೇಳ್ತಿದ್ದೆ ಅನ್ನೋ ತರ ಇದೆಯಲ್ಲ. ನನ್ನ ಹತ್ರ ಹಣ ಇಲ್ಲ ಕಣಯ್ಯ. ನಿಜವಾಗ್ಲೂ ಹಣ ಇಲ್ವಾ? ಸತ್ಯವಲ್ಲ ಕಣಯ್ಯ. ನೀನು ಮನುಷ್ಯನಯ್ಯ. ನೀನು ಸಮಯಕ್ಕಾಗದ ಸಂಬಂಧ ಇದ್ರೆ ಏನು, ಹೋದ್ರೆ ಏನು? ಇವತ್ತಿನಿಂದ ನನ್ನ ಸಂಬಂಧ ಕಡಿದೋಯ್ತು ಅಂತ ತಿಳ್ಕೊ. ನನ್ನ ಮಗ ನಿನ್ನ ಅಳಿಯಾನು ಅಲ್ಲ, ನಿನ್ನ ಮಗಳು. ಅನಂತು, ಇವತ್ತೇ ಕೊನೆ. ನಿನ್ನ ಮುಖದರ್ಶನ ನನಗೆ ಬೇಕಾಗಿಲ್ಲ. ನಿನ್ನ ಭಾಗಕ್ಕೆ ನಾನು ಸತ್ತೋದೆ ಅಂತ ತಿಳ್ಕೊ. ಶಾಮು, ದುಡುಕ್ಬೇಡ ನೋಡು, ನನ್ ಮಾತು ಕೇಳು. ಇದಾದ್ಮೇಲೆ ಆ ಹುಡುಗನ್ ತಂದೆ ಊರ್ ಬಿಟ್ಟು ಹೊರಟೋದ್ರು. ನಾವು ಊರ್ ಬಿಟ್ಟು ಬಂದ್ಬಿಟ್ವಿ. ಇಷ್ಟೇ ತಾನೇ? ಇದಕ್ಕೋಸ್ಕರ ಇಷ್ಟೊಂದು ಆತಂಕ ಪಡ್ತಿದ್ದೀರಾ ಜಯಮ್ಮ? ಆದ್ರೆ ನಮ್ಮ ಯಜಮಾನ್ರು ಸಾಯೋಕ್ ಮುಂಚೆ ನಾನು ಪಾಪಿ ಕಣೆ, ಪರಮ ಪಾಪಿ. ಶಾಮಣ್ಣ ಬಂದು ಹಣ ಕೇಳಕ್ ಬಂದಾಗ ಈ ಮನೆ ಮಾರಾದ್ರೂ ಕೊಡ್ಬೋದಾಗಿತ್ತು. ಆ ಸಮಯದಲ್ಲಿ ಹಾಳು ಬುದ್ಧಿಗೆ ಹೊಳಿಲೇ ಇಲ್ಲ. ಈ ವಿಷಯ ತಿಳಿಸೋಣ ಅಂತ ಅಲ್ದು ಸಾಕಾಗಿ ಶಾಮಣ್ಣ ಈ ಊರು ಬಿಟ್ಟೇ ಹೊರಟೋದ. ಜಯ, ನಾನೊಂದು ಮಾತು ನಡೆಸ್ಕೊಡ್ತೀಯ? ಅದೇನ್ ಹೇಳಿ ಅಂದ್ರೆ, ಗಗನನ್ ಕತ್ನಲ್ಲಿರೋ ತಾಳಿ ಅಗ್ನಿ ಸಾಕ್ಷಿಯಾಗಿ ಅಳಿಯ ಕಟ್ಟಿದ್ದು ಕಡೆ. ತಾಳಿ ಕಟ್ಟದವನ್ನ ಎಲ್ಲಿದ್ರು ಹುಡುಕ್ಸಿ ಅವನ್ನು ಗಗನನು ಇಬ್ಬರನ್ನು ಒಟ್ಟಿಗೆ ಸೇರಿಸ್ತೀನಿ ಅಂದ್ರೆ ದೇವರಾಣೆಗೂ ಸೇರಿಸ್ತೀನಿ. ಸಾಯೋ ಕಾಲದಲ್ಲಿ ಹೀಗೆ ಭಾಷೆ ತಗೊಂಡು ನನ್ನ ಅಗ್ನಿ ಪರೀಕ್ಷೆ ನುಗ್ಬಿಟ್ರು. ಹೀಗೆ ಹೇಳ್ತೀನಿ ಅಂತ ತಪ್ಪು ತಿಳ್ಕೊಬೇಡಿ. ಪರಲೋಕದಲ್ಲಿರೋ ಗಂಡನಿಗೆ ಕೊಟ್ಟ ಮಾತಿಗಿಂತ ಈ ಲೋಕದಲ್ಲಿ ಬಾಳ್ಬೇಕಾಗಿರೋ ನಿಮ್ ಮಗಳ ಜೀವನ
ಮುಖ್ಯ ಅನ್ಸಲ್ವಾ? ಅನ್ಸುತ್ತೆ ಸೀತಮ್ಮ, ಅನ್ಸುತ್ತೆ. ಸಮಯ ಬಂದಾಗ ಅವಳಿಗೆ ವಿಷಯ ತಿಳಿಸ್ತೀನಿ. ಆಶಾ ಆಸೆ ಪಟ್ರೆ ಖಂಡಿತ ಅವಳಿಗೆ ಮದುವೆ ಮಾಡ್ತೀನಮ್ಮ. ಅವಳಿಗೆ ಆ ಹಳೆ ನೆನಪು ಬರಬಾರ್ದು ಅಂತಾನೆ ಗಗನ ಅನ್ನೋ ಹೆಸರನ್ನ ಆಶಾ ಅಂತ ಬದಲಾಯಿಸಿದ್ವಿ. ಅಮ್ಮ, ನನ್ ತಾಳಿ ಎಲ್ಲಿಟ್ಟಿದ್ಯಮ್ಮ? ಯಾವ ತಾಳಿನಮ್ಮ? ನನಗೆಲ್ಲ ಗೊತ್ತಮ್ಮ. ನೀನು ಸೀತಮ್ಮನವ್ರ ಹತ್ರ ಮಾತಾಡ್ತಾ ಇದ್ದಿದ್ದನ್ನ ನಾನು ಕೇಳಿಸ್ಕೊಂಡೆ. ನನ್ನ ಗಂಡ ನನಗ್ ಕಟ್ಟಿರೋ ತಾಳಿನ ಕೊಡಮ್ಮ. ಆ ತಾಳಿನ ನೀನ್ ಕಟ್ಕೋತೀಯ? ತಪ್ಪೇನಮ್ಮ. ಹೆಣ್ಣಿಗೆ ಜೀವನದಲ್ಲಿ ಮದುವೆ ಆಗೋದು ಒಂದೇ ಸಲ. ನಾನು ನಿನ್ನ ಮಗಳಮ್ಮ. ನೀನಪ್ಪನ ಕೊಟ್ಟ ಮಾತನ್ನ ಖಂಡಿತ ನಡೆಸ್ಕೊಡ್ತೀನಿ. ನಿಜವಾಗ್ಲೂ ದೇವತೆಗಳ ಸಾಕ್ಷಿಯಾಗಿ ನನ್ ಮದ್ವೆ ಆಗಿದ್ರೆ ನನ್ ಕೈ ಹಿಡಿದವರು ಸಿಕ್ಕೇ ಸಿಗ್ತಾರೆ. ಕೊಡಮ್ಮ ನನ್ ತಾಳಿನ, ದಯವಿಟ್ಟು ಕೊಡಮ್ಮ. ಸರಿ ಅಮ್ಮ. ಏನಮ್ಮ, ಏನ್ ಹುಡುಕ್ತಿದ್ಯಾ? ನನ್ ಮದ್ವೆದ್ ಯಾವ್ದಾದ್ರು ಫೋಟೋ ಇದೆಯಾ ಅಂತ ನೋಡ್ತಾ ಇದ್ದೀನಿ. ನನಗ್ ತಾಳಿ ಕಟ್ಟಿದ ಪುಣ್ಯಾತ್ಮ ಹೇಗಿದ್ದಾರೆ ಅಂತ ಒಂದ್ಸಲ ನೋಡ್ಬೇಕಮ್ಮ. ಒಂದೇ ಒಂದಿತ್ತಮ್ಮ, ಊರಿಂದ ಊರಿಗೆ ಬರುವಾಗ ಎಲ್ಲೋ ಕಳೆದು ಹೋಯ್ತು. ಸಿಂಹ ಪ್ರಚೋದಯಾತ್. ಓಂ ವಜ್ರನಖಾಯ. ಅಮ್ಮ, ಮಂಗಳಾರತಿ ತಗೊಳ್ಳಿಮ್ಮ. ಏನಮ್ಮ ಯೋಚನೆ ಮಾಡ್ತಾ ಇದ್ದೀರಾ? ಆರತಿ ತಗೊಳ್ಳಿ. ಓಂ ವಜ್ರನಖಾಯ ವಿದ್ಮಹೆ ತೀಕ್ಷ್ಣ ದಂಷ್ಟ್ರಾಯ ಧೀಮಹಿ ತನ್ನೋ ನಾರಸಿಂಹ ಪ್ರಚೋದಯಾತ್. ಓಂ ಕ್ಷೀರೋದನ್ಮತ್ ಪ್ರದೇಶೇಷು ಚ ಮಣಿವಿಲಸತ್ತೈಕದೇ ಮೌಕ್ತಿಕಾನಾಂ ಆಶಾ, ಯಾಕಮ್ಮ? ಯಾಕಮ್ಮ, ಏನಾಯ್ತು? ಯಾಕೆ ಅಳ್ತಾ ಇದೀಯಾ? ಓ, ನಿನಗೆ ಮದ್ವೆ ಆಗೈತಾ? ಯಾಕಮ್ಮ, ನಿನಗೆ ಇಷ್ಟ ಇಲ್ದಿರೋ ಗಂಡನ ಕೊಟ್ಟು ಮದ್ವೆ ಮಾಡಿದ್ರ? ಮತ್ತೆ ಗಂಡಿನ ಕಡೆಯವರು ವರದಕ್ಷಿಣೆ ಹೆಚ್ಚಿಗೆ ಬೇಕು ಅಂತ ಕೇಳಿದ್ರ? ಅದೇನಂತ ನನಗೆ ಹೇಳಮ್ಮ. ಅವ್ರಿಗೆ ಎಷ್ಟೇ ಕೇಳಿದ್ರು ನಾನು ಕೊಡ್ತೀನಿ. ಅದ್ಯಾವ್ದು ಅಲ್ಲಮ್ಮ, ಅದ್ಯಾವ್ದು ಅಲ್ಲ. ಆಶಾ,
ನೀನ್ ಯಾವಾಗ್ಲೂ ಧೈರ್ಯವಾಗಿ ಸಂತೋಷವಾಗಿರ್ತಾ ಇದ್ದೆ. ಇವತ್ತಿಷ್ಟೊಂದು ಸಂಕಟ ಪಡ್ಬೇಕಾದ್ರೆ ಏನೋ ಬಲವಾದ ಕಾರಣ ಇರ್ಬೇಕು. ಅದೇನು ಅಂತ ಹೇಳಮ್ಮ. For more updates, like, comment, subscribe to our channel.